ಹಾಯ್ ಫ್ರೆಂಡ್ಸ್, ಇವತ್ತು ಗೀ ರೈಸು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನಾನು ಮಾಡೋ ಸ್ಟೈಲಲ್ಲಿ ಗೀ ರೈಸ್ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸು, ಈರುಳ್ಳಿ ಮತ್ತು ಮಸಾಲೆ ಐಟಮ್ಸಲ್ಲಿ ಗೋಡಂಬಿ, ಲವಂಗ, ಚಕ್ಕೆ, ಸೋಂಪು, ಏಲಕ್ಕಿ, ಮೆಂತ್ಯ ಸೊಪ್ಪು, ಕಸೂರಿ ಮೆಂತ್ಯ ಇಟ್ಕೊಂಡಿದ್ದೀನಿ ಡ್ರೈ. ಮತ್ತು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಂಡು, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಹಾಗೇನೂ ಮಾಡ್ಬೋದು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಈಸಿ ಆಗುತ್ತೆ ಅಂತ ಹೇಳಿ. ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನಾವಿಟ್ಕೊಂಡಿರೋ ಸ್ಪೈಸಸ್ ಹಾಕ್ಕೊಬೇಕು. 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ, ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದೀನಿ ಹಾಗಾಗಿ. ಈಗ ತುಪ್ಪ ಬಿಸಿ ಆದಮೇಲೆ ನಾವು ಸ್ಪೈಸ್ ಇಟ್ಕೊಂಡಿರ್ತೀವಲ್ಲ, ಗೋಡಂಬಿ ಮತ್ತು ಲವಂಗ, ಚಕ್ಕೆ ಅವೆಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆಗಬೇಕು ಮಸಾಲೆಗಳೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಮತ್ತು ಹಸಿರು ಮೆಣಸು, ಈರುಳ್ಳಿ ಹಾಕ್ಕೊಂಡ್ಮೇಲೆ ಹಸಿರು ಮೆಣಸು ಹಾಕ್ಕೊಳ್ತೀನಿ ನಾನು. ಎಣ್ಣೆಗೆ ಹಸಿರು ಮೆಣಸು ಹಾಕ್ಕೊಂಡ್ಬಿಟ್ರೆ ಸಿಡಿದ್ಬಿಡುತ್ತೆ ಎಲ್ಲ, ಹಾಗಾಗಿ ನಾನು ಈರುಳ್ಳಿ ಹಾಕ್ಕೊಂಡ್ಮೇಲೆ ಹಸಿರು ಮೆಣಸು ಹಾಕ್ಕೊತೀನಿ. ಹಸಿರು ಮೆಣಸು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ, ನಾನು ಸ್ವಲ್ಪ ಹಾಲು ಹಾಕಿ ಗೀ ರೈಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅಷ್ಟು ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೋದು. ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗುತ್ತೆ, ಅದು ಅಷ್ಟು ಆಗಲ್ಲ, ಸ್ವಲ್ಪ ಈರುಳ್ಳಿ ಬೇಯೋಂಗೆ ಅಷ್ಟೇ. ಅದಾದಮೇಲೆ ನೀರು ಹಾಕ್ಕೊಬೇಕು. ನಾನು ಈ ಲೋಟದಲ್ಲಿ 1 ಗ್ಲಾಸು ಅಕ್ಕಿ ಹಾಕ್ಕೊತಿದ್ದೀನಿ, ಅದರಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತೀನಿ. ಮತ್ತು ಸ್ವಲ್ಪ ಹಾಲು, ಇದರಲ್ಲಿ ನಾನು ಹಾಲು ಹಾಕೋದು ಸ್ಕಿಪ್ ಆಗಿದೆ. ಹಾಲು ಹಾಕ್ಕೊಂಡು ಅದು ಕುದ್ದ ಮೇಲೆ ಅದಕ್ಕೆ ಅಕ್ಕಿ ಹಾಕ್ಕೊಬೇಕು. 2 ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಲು ಹಾಕಿದ್ದೀನಿ, ಹಾಲು ಹಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ. ಈ ಟೈಮಲ್ಲಿ ಉಪ್ಪು ಹಾಕ್ಕೊಬೇಕು. ನಿಂಬೆಹಣ್ಣೆಲ್ಲ ಹಾಕ್ಕೊಬೋದು, ನಾನು ಹಾಲು ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣು ಹಾಕಿಲ್ಲ. ಬರೀ ನೀರಲ್ಲೇ ಮಾಡೋದಾದರೆ ನಿಂಬೆಹಣ್ಣೆಲ್ಲ ಹಾಕಿ ಉಪ್ಪು ಹಾಕಿ ಟೇಸ್ಟ್ ನೋಡಿಕೊಂಡು, ಆಮೇಲೆ ಅದು ಕುದಿ ಬಂದಮೇಲೆ ತೊಳೆದಿಟ್ಟಿರೋದು ಅಕ್ಕಿ ಇರುತ್ತಲ್ಲ, ಅಕ್ಕಿ ಹಾಕ್ಕೊಬೇಕು. ನಾನೇನು ಅಕ್ಕಿ ನೆನೆಸಿಟ್ಟಿಲ್ಲ, ಜಸ್ಟ್ ತೊಳೆದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ನೀವು ಬೇಕಾದ್ರೆ ನೆನೆಸಿಟ್ಕೊಂಡು ಹಾಕ್ಕೊಬೋದು. ಇದು ಕುದಿ ಬಂದಿದೆ. ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಕೊಬೇಕು, ಹೊಂದಿಸಿ. ಆಮೇಲೆ ಉಪ್ಪೆಲ್ಲ ಇವಾಗ ನೋಡ್ಕೊಬೇಕು, ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಬೋದು. ನಾನು ಆಲ್ರೆಡಿ ತುಪ್ಪ ಹಾಕಿದ್ದೆ, ಹಾಗಾಗಿ ಹಾಕಿಲ್ಲ. ನೀವು ಬೇಕಾದ್ರೆ ಹಾಕ್ಬೋದು. ಕುಕ್ಕರು ಇದು ಹಾಕಿ ವಿಷಲ್ ಹಾಕ್ಬಿಟ್ಟು 3 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ವಿಷಲ್ ಬಂದಮೇಲೆ ಎತ್ತು ಕೆಳಗಿಟ್ಕೊಂಡ್ಬಿಟ್ಟು ಕೆಳಗೆ ಎತ್ತಿಟ್ಕೊಂಡು ಇವಾಗ ಚಿಕನ್ ಫ್ರೈಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಚಿಕನ್ ಫ್ರೈಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸು, ಈರುಳ್ಳಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೇ ಹಸಿರು ಮೆಣಸು ಇಟ್ಕೊಂಡಿದ್ದೀನಿ, ನಾನು ಬರೀ 1/2 kg ಚಿಕನ್ ತೊಗೊಂಡಿದ್ದೀನಿ. ಖಾರಕ್ಕೆ ಖಾರದ ಪುಡಿ ಹಾಕ್ಕೊತೀನಿ, ಹಾಗಾಗಿ ಚಿಕನ್ನು 1/2 kg ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಹಚ್ಚಿ ಅದಕ್ಕೆ ನಾನು ಇವತ್ತು ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ, ಮಣ್ಣಿನ ಮಡಿಕೆ ಬರುತ್ತಲ್ಲ ಅದರಲ್ಲಿ. ಮತ್ತು ಅದು ಚೆನ್ನಾಗಿ ಕಾಯಬೇಕು, ನೀರೆಲ್ಲ ಆರಿದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸು ಹಾಕಬೇಕು.
ಚೆನ್ನಾಗಿ ಕಾದಿರುತ್ತೆ. ಪಾತ್ರೆ ಆಲ್ರೆಡಿ ಮಡಿಕೆ ಬಿಸಿಯಾಗಿರುತ್ತೆ. ಎಣ್ಣೆ ಹಾಕಿದ ತಕ್ಷಣ ಕಾಯುತ್ತೆ. ಆಮೇಲೆ ಈರುಳ್ಳಿ, ಹಸಿರು ಮೆಣಸೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕಾಗುತ್ತೆ 1/2 kg ಚಿಕನ್ಗೆ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು, ಟೊಮೆಟೊ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನಿಂಬೆಹಣ್ಣು ಹಾಕ್ಕೊಳ್ತೀರಿ ಅಂದರೆ ಟೊಮೆಟೊ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನು ನಿಂಬೆಹಣ್ಣೇನು ಹಾಕ್ಕೊಳಲ್ಲ, ಹಾಗಾಗಿ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1-2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಅರಿಶಿನ ಪುಡಿ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾನ್ ವೆಜ್ ಅಲ್ಲ ಹಾಗಾಗಿ. ಚಿಕನ್ನು, ಫಿಶ್ಗೆಲ್ಲ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ. ಅದಾದಮೇಲೆ ಅದನ್ನೊಂದು ಸ್ವಲ್ಪ ಟೊಮೆಟೊ, ಈರುಳ್ಳಿ ಸ್ವಲ್ಪ ಬೇಯೋಕ್ಕೆ ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿ, ಅಷ್ಟೊತ್ತಿಗೆ ಗೀ ರೈಸ್ ಮಾಡಿದ್ನಲ್ಲ ಅದು ವಿಷಲೆಲ್ಲ ಹೋಗಿ ಚೆನ್ನಾಗಾಗಿದೆ, ಉದ್ರಾಗಿತ್ತು, ಚೆನ್ನಾಗಾಗಿದೆ. ಅನ್ನನೂ ಚೆನ್ನಾಗಿ ಬೆಂದಿದೆ. 1 ಲೋಟ ಗ್ಲಾಸಿಗೆ 2 ಲೋಟ ಒಂದು ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಕಿದ್ರೆ ಚೆನ್ನಾಗಾಗುತ್ತೆ. ಕುದಿ ಬಂದಮೇಲೆ ಹಾಕಬೇಕು. ಕುದಿ ಬಂದಿರೋ ನೀರಿಗೇ ಅಕ್ಕಿ ಹಾಕಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಗೀ ರೈಸ್ ರೆಡಿಯಾಗಿದೆ. ಈಗ ಇದು ಟೊಮೆಟೊ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಚಿಕನ್ ಹಾಕ್ಕೊಂಡು ತಿರುಗಿಸ್ಕೊಬೇಕು. ಉಪ್ಪು ಫಸ್ಟಿಗ್ಲೇ ಹಾಕ್ಕೊಬೇಕು. ಉಪ್ಪು ಆಮೇಲೆ ಬೇಕಾದರೆ ಹಾಕ್ಕೊಬೋದು, ಆದರೆ ಸ್ವಲ್ಪ ಜಾಸ್ತಿ ಚಿಕನ್ಗೆ ಈಗಲೇ ಹಾಕಬೇಕು. ಈ ಫಸ್ಟಿಗೆ ನಾವು ಟೊಮೆಟೊ ಈರುಳ್ಳಿಗೆ ಹಾಕ್ತೀವಲ್ಲ ಆವಾಗನೇ ಹಾಕ್ಕೊಬೇಕು. ಇಲ್ಲ ಅಂತಂದರೆ ಅದು ಚಿಕನ್ನು ಸ್ವಲ್ಪ ಚಪ್ಪೆ ಆಗಿಬಿಡುತ್ತೆ. ಚಿಕನ್ ಸ್ವಲ್ಪ ಉಪ್ಪೆಲ್ಲ ಹಿಡಿಬೇಕು. ಅದು ಇವಾಗ ಹಾಕಿದಾಗನೇ ಹಿಡಿಯೋದು, ಆಮೇಲೆ ಹಾಕಿದ್ರೆ ಅಷ್ಟು ಚಿಕನ್ ಹಿಡಿಯಲ್ಲ. ಮತ್ತು ನೀರು ಹಾಕಿ ಬೇಯಿಸಬಾರ್ದು, ಅದಾಗೆ ಬೆಂದು ನೀರು ಬಿಡುತ್ತೆ ಚಿಕನಲ್ಲಿ. ಆಮೇಲೆ ಅದಕ್ಕೇನು ಮಸಾಲ ಎಲ್ಲ ಇದೆ ಅದು ಹಾಕಬೇಕು. ಇವಾಗ ನಾನು ಚಿಕನ್ನ ತಿರುಗಿಸ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಬೇಯೋಕ್ಕೆ. ಈ ಕಡೆ ಖಾರ ಪುಡಿ ಹುರ್ಕೊಳ್ಳೋಣ. ಖಾರದ ಪುಡಿ ಹುರ್ಕೊಂಡು ಹಾಕ್ಕೊಬೇಕು. ಫ್ರೈ ಮಾಡ್ತಿರೋದ್ರಿಂದ ಕಡ್ದು ರುಬ್ಬಿ ಎಲ್ಲ ಹಾಕೋಕ್ಕೇನಿಲ್ಲ, ಪುಡಿಗಳನ್ನ ಫ್ರೈ ಮಾಡಿಬಿಟ್ಟು ಹಾಕ್ಕೊಬೇಕು. ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಧನಿಯಾ ಪುಡಿನ 1.5 ಸ್ಪೂನ್ ಸಾಕು 1/2 kg ಧನಿಯಾ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಖಾರದ ಪುಡಿನೂ 1 ಸ್ಪೂನ್ ಸಾಕು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಸಾಕು. ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ಕೊಳೋದ್ರಿಂದ. ಜೀರಿಗೆ ಪುಡಿ 1.5 ಸ್ಪೂನು ಸಣ್ಣ ಸ್ಪೂನಲ್ಲಿ, ಮತ್ತು ಗರಂ ಮಸಾಲ 1.5 ಸ್ಪೂನು ಇಷ್ಟೂ, ಮತ್ತು ಕಾಳು ಮೆಣಸು ಪುಡಿ 1 ಸ್ಪೂನ್ ಹಾಕಿ, ಕಾಳು ಮೆಣಸು ಪುಡಿ ಹಾಕಿ ಫಸ್ಟಿಗೆ ನಾನು ಬಾಣಲಿ ಬಿಸಿ ಮಾಡಿ ಆಫ್ ಮಾಡ್ಕೊಂಡಿದ್ದೆ. ಅದ್ರ ಮೇಲೆ ಮಸಾಲ ಹುಡಿಗಳನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಆಮೇಲೆ ಮತ್ತೆ ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿಲಿ ಫ್ರೈ ಮಾಡ್ಕೊಬೇಕು ಮಸಾಲ ಪುಡಿಗಳನ್ನೆಲ್ಲ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ. ಇದೇನು ಕೆಂಪುಗಾಗೋ ತನಕ ಫುಲ್ ಕಪ್ಪಾಗುತ್ತಲ್ಲ ಆ ಥರ ಎಲ್ಲ ಹುರ್ಕೊಳೋದೇನು ಬೇಡ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಈಚೆ ಮಧ್ಯದಲ್ಲಿ ಚಿಕನ್ನ ಕೈ ಆಡ್ತಿರಬೇಕು. ನೀರು ಬಿಟ್ಟಿದೆ ಇವಾಗ ಚಿಕನ್ನು. ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಕೊಂಡು ಮುಚ್ಚಿಟ್ಕೊಳ್ಳಿ, ಮತ್ತೆ ಅದು ಬೇಯುತ್ತೆ. ಈ ಕಡೆ ಖಾರದ ಪುಡಿನೂ ಇದು ಉರಿ ಸಿಮ್ಮಲ್ಲಿರುತ್ತಲ್ಲ ಅದು ಹಂಗೆ ಅದನ್ನು ಕೈ ಆಡ್ತಾ ಇರಬೇಕು. ಖಾರದ ಪುಡಿನೂ ಮಧ್ಯದಲ್ಲಿ ಕೈ ಆಡಿಬಿಟ್ಟು, ಆಮೇಲೆ ಈ ಕಡೆ ಚಿಕನ್ ಬೆಂದಿರುತ್ತಲ್ಲ ಸಾಕು, ಖಾರದ ಪುಡಿ ಹುರಿದಿರೋದು ಅದನ್ನು ಚಿಕನ್ಗೆ ಹಾಕಿ ತಿರುಗಿಸ್ಕೊಂಬಿಡಿ. ಖಾರದ ಪುಡಿ ಇವನು ಮಸಾಲ ಪುಡಿಗಳು ಹಾಕಿದ ತಕ್ಷಣ ಏನಾಗುತ್ತೆ, ಅದರಲ್ಲಿರೋದು ನೀರೆಲ್ಲ ಹಿಡ್ಕೊಂಡ್ಬಿಟ್ಟು ಫುಲ್ ಡ್ರೈ ಆಗಿಬಿಡುತ್ತೆ.
ಆವಾಗ ಒಂದು ಲೋಟ ಆಗಷ್ಟು ಇವಾಗ ನೀರು ಹಾಕ್ಕೊಬೋದು, ಏನೂ ಆಗೋದಿಲ್ಲ. ಸ್ವಲ್ಪ ಫ್ರೈ ಆಗಬೇಕು, ಚಿಕನ್ ಜೊತೆ ಹೊಂದ್ಕೊಬೇಕು, ಆಮೇಲೆ ನೀರು ಹಾಕಬೇಕು. ಚೆನ್ನಾಗಿ ಹೊಂದಿಸಿ ತಿರುಗಿಸಿ ಆದಮೇಲೆ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಮುಚ್ಚಿಟ್ಕೊಬೇಕು. 1-2 ನಿಮಿಷ ಹಾಗೆ ಹಂಗೆ ಚಿಕನಿಗೆಲ್ಲ ಸ್ವಲ್ಪ ಖಾರ ಎಲ್ಲ ಎಳಿಯೋಕ್ಕೆ ಸ್ವಲ್ಪ ಮುಚ್ಚಿಟ್ಟು 1-2 ನಿಮಿಷ ಹಂಗೆ ಕುದಿ ಬರೋ ಥರ ಬೇಯಿಸ್ಕೊಂಡು ಮತ್ತು ಒಂದು ರೌಂಡ್ ತಿರುಗಿಸ್ಬಿಟ್ಟು ಈ ಬೆಳ್ಳುಳ್ಳಿನ ಚೆನ್ನಾಗಿ ಗುದ್ಕೊಬೇಕು. ಸ್ವಲ್ಪ ಕಚಪಚಿ ಗುದ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಹಾಕಿ ಮತ್ತು ಬೇವಿನ ಸೊಪ್ಪು, ಹಸಿ ಬೇವಿನ ಸೊಪ್ಪು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಮತ್ತು ಈ ಟೈಮಲ್ಲಿ ನಿಮಗೆಲ್ಲಾದರೂ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೋದು. ನಮಗಿಷ್ಟೇ ಸಾಕು, ಹಾಗಾಗಿ ಅಷ್ಟೇ ನೀರಲ್ಲಿ ನಾನು ಬೇಯಿಸಿದ್ದೀನಿ. ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡು, 1 ಸ್ಪೂನ್ ಅಲ್ಲ, ನಿಮಗೆ ಎಷ್ಟು ಬೇಕು ಹಾಕ್ಕೊಬೋದು. ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ತುಪ್ಪ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ಹಾಗೆ ಫ್ರೈ ಮಾಡಿ ಮುಚ್ಚಿಟ್ಟು 1-2 ನಿಮಿಷ ಬೇಯಿಸ್ಕೊಂಡು ಅದರಲ್ಲೇ ಫ್ರೈ ಆಗಬೇಕು. ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಆಗಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ರೆ 1-2 ನಿಮಿಷ ಮುಚ್ಚಿಟ್ರೆ ಫ್ರೈ ರೆಡಿ ಇರುತ್ತೆ ಚಿಕನ್ದು. ಈಗ ಗೀ ರೈಸು ಮತ್ತು ಚಿಕನ್ ಫ್ರೈ ಎರಡೂ ರೆಡಿಯಾಗಿದೆ. ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ, ಎರಡು ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿ ಬಂದಿತ್ತು.